ಯೆಹೋವಾ ಈರೇ, ಎಲ್ಲವ ಒದಗಿಸುವೆ, ಎಲ್ಲವ ಒದಗಿಸುವೆ. ಯೆಹೋವಾ ಈರೇ, ಎಲ್ಲವ ಒದಗಿಸುವೆ. ಯೆಹೋವಾ ಈರೇ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವಾ ಶಾಲೋಮ್, ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್, ಸಮಾಧಾನ ಕರ್ತನು ನೀ, ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್, ಸಮಾಧಾನ ಕರ್ತನು ನೀ. ಯೆಹೋವಾ ಶಾಲೋಮ್. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವಾ ನಿಸಿ, ಯೆಹೋವಾ ನಿಸಿಯೇ, ಎಂದಿಗೂ ಜಯ ಕರ್ತನೇ. ಯೆಹೋವಾ ನಿಸಿಯೇ, ಎಂದಿಗೂ ಜಯ ಕರ್ತನೇ, ಎಂದಿಗೂ ಜಯ ಕರ್ತನೇ. ಯೆಹೋವಾ ನಿಸಿಯೇ, ಎಂದಿಗೂ ಜಯ ಕರ್ತನೇ. ಯೆಹೋವಾ ನಿಸಿಯೇ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ. ಯೆಹೋವಾ ಎಲ್ರೋಹಿ, ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ, ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ, ನನ್ನನ್ನು ಕಾಣುವವನೇ, ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ, ನನ್ನನ್ನು ಕಾಣುವವನೇ. ಎಲ್ರೋಹಿ ಎಲ್ರೋಹಿ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ ಶಡಾಯ್, ಅಪ್ಪ ಅಪ್ಪ ನಿಮಗೆ ಆರಾಧನೆ. ಎಲ್ ಶಡಾಯ್ ಎಲ್ ಶಡಾಯ್, ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್, ಸರ್ವಶಕ್ತ ನೀನೇ, ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್, ಸರ್ವಶಕ್ತ ನೀನೇ. ಎಲ್ ಶಡಾಯ್ ಎಲ್ ಶಡಾಯ್. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ 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 ನೀನು ಅತಿಶಯ ದೇವನು, ನಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡುವ ಕರ್ತನು. ಬಲಿ ಅಪ್ಪ ಅಪ್ಪ ನಿಮಗೆ ಅಪ್ಪ ದೇವನೇ, ಆಲೋಚನಾ ಕರ್ತನೇ.
ಅತಿಶಯ ದೇವನೇ, ಆಲೋಚನಾ ಕರ್ತನೇ, ಆಲೋಚನಾ ಕರ್ತನೇ, ಅತಿಶಯ ದೇವನೇ, ಆಲೋಚನಾ ಕರ್ತನೇ, ಅತಿಶಯ ದೇವನೇ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ ನಿಮಗೆ ತಾನೇ. ಯೆಹೋವ ಶಮ್ಮ, ನಮ್ಮ ಆವರಿಸಿ ಕಾಯುವವನೇ, ಯೆಹೋವ ಶಮ್ಮ, ಜೊತೆಯಲ್ಲೇ ಇರುವವನೇ, ಯೆಹೋವ ಶಮ್ಮ, ಜೊತೆಯಲ್ಲೇ ಇರುವವನೇ, ಜೊತೆಯಲ್ಲೇ ಇರುವವನೇ, ಯೆಹೋವ ಶಮ್ಮ, ಜೊತೆಯಲ್ಲೇ ಇರುವವನೇ, ಯೆಹೋವ ಶಮ್ಮ. ಮುಂಜಾನೆಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಅಪ್ಪ ಅಪ್ಪ. ಹೌದು ಡ್ಯಾಡಿ, ನಿಮಗೆ ಆರಾಧನೆ. ಯೆಹೋವ ರಾಫಾ, ಆರೋಗ್ಯದಾಯಕನೇ, ಯೆಹೋವ ರಾಫಾ, ಆರೋಗ್ಯದಾಯಕನೇ, ಯೆಹೋವ ರಾಫಾ, ಆರೋಗ್ಯದಾಯಕನೇ, ಆರೋಗ್ಯದಾಯಕನೇ, ಯೆಹೋವ ರಾಫಾ. ಹೌದು ಡ್ಯಾಡಿ, ಆರೋಗ್ಯದಾಯಕನೇ, ಯೆಹೋವ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ, ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ. ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ, ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ ಹೊಸ ಕೃಪೆ ನೀಡಿರುವೆ, ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ, ಆನಂದ ಮಳೆಯ ಸುರಿಸಿ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ, ಸ್ತೋತ್ರ ರಾಜ ಯೇಸು ರಾಜ. ರಾಜ ನಿನ್ ಉಪಕಾರವು ಅವು ಎನಿಸಲು ಆಗದಯ, ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು, ನಾ ಸಲ್ಲಿಸುವೆ ಸ್ತೋತ್ರ ಬಲಿ ನನ್ನ ಜೀವಮಾನವು. ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ, ಪ್ರತಿಯೊಂದು ದಿನವೂ ಉಣಲು ತೊಡಲು ನೀಡಿ ಕಾಪಾಡಿದೆ, ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ,
ಸುಖ ಬಲ ನೀಡಿ ಕೊರತೆಯ ನೀಗಿ ಕೈ ಹಿಡಿದು ಕಾಪಾಡಿದೆ. ಸ್ತೋತ್ರ ರಾಜ. ಡ್ಯಾಡಿಯನ್ನು ನೋಡಿ, ಯೇಸು ರಾಜ. ಹೌದು ಡ್ಯಾಡಿ, ಸ್ತೋತ್ರ ರಾಜ, ನನ್ನ ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು ಎನಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ. ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಹೌದು ರಾಜ, ನಿನ್ ಪಾದದಿ ಕುಳಿತು ನಿನ್ ಸ್ವರ ಕೇಳುವ ಭಾಗ್ಯವ ನೀಡಿರುವೆ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು. ಹೌದು ಡ್ಯಾಡಿ, ಎಷ್ಟೊಂದು ಉಪಕಾರ ನಮಗೆ ಮಾಡಿದ್ದೀರಿ. ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು. ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಡ್ಯಾಡಿ, ಕಷ್ಟದ ಹಾದಿಯ ನಾ ಹಾದು ಹೋಗಲು ಹೆಗಲಲ್ಲಿ ಹೊತ್ತುಕೊಂಡೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಪ್ರೀತಿಯ ಹಸ್ತದಿ ಎದೆಗೆ ಅಪ್ಪಿಕೊಂಡು ಆದರಣೆ ನೀಡಿರುವೆ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ಸ್ತೋತ್ರ ರಾಜ, ಯೇಸು ರಾಜ. ರಾಜ ನಿನ್ನ ಉಪಕಾರವು ಅವು ಎನಿಸಲು ಆಗದಯ್ಯ. ಸಲ್ಲಿಸುವೆ ಸ್ತೋತ್ರ ಬಲಿ, ಜೀವಮಾನವು ನಾ ಸಲ್ಲಿಸುವೆ ಸ್ತೋತ್ರ ಬಲಿ, ನನ್ನ ಜೀವಮಾನವು. ಹೌದು, ನನ್ನ ಜೀವಮಾನವೆಲ್ಲ ನಿನಗೆ ಸ್ತೋತ್ರ ಬಲಿ ಸಲ್ಲಿಸುವೆ. ಹಾಲೆಲೂಯ. ನನ್ನನ್ನು ಆಶೀರ್ವದಿಸುವ ಕರ್ತನೇ, ನನ್ನ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವಪ್ಪ. ವಂದನೆ ನಿಮಗೆ, ವಂದನೆ ಈ ಮುಂಜಾನೆಯಲ್ಲಿ ನಿಮಗೆ ವಂದನೆ. ಈ ಬೆಳಗಿನ ಜಾವದಲ್ಲಿ ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ, ನಿಮಗೆ ವಂದನೆ. ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ. ಹೌದು ರಾಜ, ನನ್ನ ನೆನಪೆಲ್ಲ ನಿನ್ನದಾಗಲಿ,
ಮಾತೆಲ್ಲ ನಿನ್ನದಾಗಲಿ. ದೀನವೆಲ್ಲ ನನ್ನ ನಡೆಸು, ದೀನವೆಲ್ಲ ನನ್ನ ನಡೆಸು, ನಿನ್ ಚಿತ್ತವಾ ನೆರವೇರಿಸು. ಹೌದು ಡ್ಯಾಡಿ, ನಿನ್ ಚಿತ್ತವಾ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಹೌದು, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಹೌದು ರಾಜ, ಬಲಿಯಾಗಿ ತಂದಿರುವೆ. ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುತ್ತೇವೆ. ನನ್ನನ್ನು ಒಪ್ಪಿಸುತ್ತೇನೆ ಡ್ಯಾಡಿ. ಆಳ್ವಿಕೆ ಮಾಡು. ಹೌದು ಡ್ಯಾಡಿ, ಈ ದಿನ ನೀವು ಆಳ್ವಿಕೆ ಮಾಡಿ, ನೀವು ದೊರೆತನ ಮಾಡಿ, ನನ್ನ ಆಲೋಚನೆ ಮೇಲೆ ನೀವು ನಿಯಂತ್ರಣ ಸಾಧಿಸಿ. ನನ್ನ ಬಾಯಿಯ ಪದಗಳು, ನನ್ನ ದೇಹದ ಎಲ್ಲ ನಿಯಂತ್ರಣ, ಸಂಪೂರ್ಣ ನಿಯಂತ್ರಣ ನಿಂದಾಗ್ಲಿ ಸ್ವಾಮಿ. ರೂಪಾಂತರ ನೀಡುವವನೇ, ನವಜೀವ ನೀಡಯ್ಯ. ರೂಪಾಂತರ ನೀಡುವವನೇ, ನವಜೀವ ನೀಡಯ್ಯ. ಜಜ್ಜಿ ನನ್ನ ರೂಪಿಸು. ಹೌದಪ್ಪ, ಜಜ್ಜಿ ನನ್ನ ರೂಪಿಸು. ಚಿತ್ತದಂತೆ ಉಪಯೋಗಿಸು. ಸಮರ್ಪಣೆ ಮಾಡುವ, ನಿನ್ ಚಿತ್ತದಂತೆ ಉಪಯೋಗಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಹೌದಪ್ಪ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಅಪ್ಪ, ಸಂಪೂರ್ಣವಾಗಿ ನಿನ್ನ ಮುಂದೆ ಸರೆಂಡರ್ ಆಗ್ತಾ ಇದ್ದೀನಿ. ನನ್ನ ಆತ್ಮ ಪ್ರಾಣ ಶರೀರಗಳನ್ನು ಒಪ್ಪಿಸುತ್ತೇನೆ. ಈ ದಿನ ನೀನು ಮಹಿಮೆ ಹೊಂದು, ನೀನು ನನ್ನ ಮೂಲಕ ಘನತೆ ಹೊಂದು ಸ್ವಾಮಿ, ಗೌರವ ಹೊಂದಪ್ಪ. ಹಾಗೆ ಸಮರ್ಪಣೆ ಮಾಡು. ಈ ದಿನ ನಮ್ಮ ಜೀವಿತದ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ಪವಿತ್ರಾತ್ಮ ನಿಯಂತ್ರಿಸಲಿ. ಹಲ್ಲೆಲೂಯಾ. ನೀವು ನಿಯಂತ್ರಿಸಿ, ನೀವು ನನ್ನನ್ನು ನಡೆಸಿ ಪವಿತ್ರಾತ್ಮರೇ, ನೀವು ನಮ್ಮನ್ನು ನಡೆಸಿ ಪವಿತ್ರಾತ್ಮರೇ. ನಿಮ್ಮ ಆಲೋಚನೆ ನಿಯಂತ್ರಣಕ್ಕೆ ತಗೊಳ್ಳಿ, ಭಾವನೆ ನಿಯಂತ್ರಣಕ್ಕೆ ತಗೊಳ್ಳಿ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ. ಕಣ್ಣೀರೆಲ್ಲ ಒರೆಸುವವನೇ. ಹೌದು, ಕಣ್ಣೀರೆಲ್ಲ
ಒರಸ್ವವನೇ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಕಮ್ ಹೋಲಿ ಸ್ಪಿರಿಟ್, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ, ನನ್ನನ್ನು ಈಗಲೇ. ಸಂತೈಸುವ ಕರ್ತನೆ, ಕಾಯ ಕಟ್ಟುವ ಆತನೇ, we love you. We love you, Jesus. We love you, Holy Spirit. We love you, Father God. Thank you. ಈ ದಿನವನ್ನು ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ, ನಿಮ್ಮ ಹತೋಟಿಗೆ ತಗೊಳ್ಳಿ. ನಮ್ಮ ಬಾಯಿಯ ಪದಗಳು, ಮನಸ್ಸಿನ ಆಲೋಚನೆಗಳು, ನಮ್ಮ ದೇಹದ ಎಲ್ಲ ಕೃತ್ಯಗಳು ತಂದೆಗೆ ಮೆಚ್ಚುಗೆ ಆಗಿರುವಂತೆ ಪವಿತ್ರಾತ್ಮ ನಮ್ಮನ್ನು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಈ ದಿನದ ಪ್ರಾರ್ಥನೆಗೆ ನಾವು ಬರುವ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 2 ತಿಮೋತಿ 3ನೇ ಅಧ್ಯಾಯ 16-17 ವಚನಗಳನ್ನು ಓದೋಣ. 2 ತಿಮೋತಿ 3:16-17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಆಮೆನ್. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಪ್ರವೀಣನು ಯಾರು ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರವೀಣನು ಯಾರು ಅಂತ ಹೇಳಿದ್ರೆ, ದೇವರಾತ್ಮನ ಗೈಡೆನ್ಸನ್ನು ಪಡ್ಕೊಂಡು ನಡೆಯುವಷ್ಟರ ಮಟ್ಟಿಗೆ ಮೆಚ್ಯೂರಿಟಿಗೆ ಬಂದವನೇ ಪ್ರವೀಣನು. ಎರಡನೇದಾಗಿ ಪ್ರವೀಣನು ಯಾರು ಅಂತ ಹೇಳಿದ್ರೆ, ನಾನು ಎಲ್ಲ ಪರಿಪಕ್ವತೆ ಹೊಂದ್ಬಿಟ್ಟಿದ್ದೀನಿ, ಸಾಧನೆ ಪಡ್ಕೊಂಡ್ಬಿಟ್ಟಿದ್ದೀನಿ, ನನಗೆಲ್ಲ ಸಿಕ್ಬಿಟ್ಟಿದೆ ಅಂತ ಹೇಳುವವನಲ್ಲ. ನಾನು ಇನ್ನೂ ಪಡ್ಕೊಳ್ಬೇಕು, ಇನ್ನೂ ಮೆಚ್ಯೂರಿಟಿಗೆ, ಇನ್ನೂ ಉನ್ನತಕ್ಕೆ, ಇನ್ನೂ ಆತ್ಮಿಕಕ್ಕೆ ಹೋಗಬೇಕು ಅಂತ ಹೇಳಿ ಎದೆ ಬಗ್ಗಿದವನಾಗಿ ಓಡುವವನು. ಹಲ್ಲೆಲೂಯಾ. ಮೂರನೇದಾಗಿ ಇವತ್ತಿನ ನಮ್ಮ ಧ್ಯಾನದಲ್ಲಿ ನಾವು ಧ್ಯಾನಿಸುವಂತಹ ಅಂಶ, ಇವತ್ತಿನ ನಮ್ಮ ಧ್ಯಾನದ ಅಂಶ, ಯಾರು ಪ್ರವೀಣನು? ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸನ್ನದ್ಧನಾಗಿರುವವನೇ ಪ್ರವೀಣನು. ಹಲ್ಲೆಲೂಯಾ. ಪ್ರವೀಣನಾಗಿ ನೆಕ್ಸ್ಟ್ ಅವನು ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ರೆಡಿ. ಹಲ್ಲೆಲೂಯಾ. ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸನ್ನದ್ಧನಾಗಿರುವವನೇ ಪ್ರವೀಣನು. ಹಲ್ಲೆಲೂಯಾ. ನಮಗೆ ವಾಕ್ಯೋಪದೇಶದ ಮುಖ್ಯವಾದ ಉದ್ದೇಶ 16ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯ ಪ್ರಾರಂಭ ಆಗ್ತದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ಉಪದೇಶಕ್ಕೂ ಅಂದ್ರೆ ದೇವರ ವಾಕ್ಯವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಈ ವಾಕ್ಯ ಏನಕ್ಕೆ ಉಪಯೋಗವಾಗಿದೆ ಅಂತ ಹೇಳಿದ್ರೆ, ಖಂಡನೆಗೆ, ತಪ್ಪು ಮಾಡಿದಾಗ ಖಂಡಿಸುವುದಕ್ಕೆ, ತಿದ್ದುವುದಕ್ಕೆ, ನೀತಿ ಶಿಕ್ಷೆಗೆ, ಉಪದೇಶಕ್ಕೆ. ಹಲ್ಲೆಲೂಯಾ. ಇದು ಉಪಯುಕ್ತವಾಗಿದೆ. ಹಲ್ಲೆಲೂಯಾ. ಈ ಉಪದೇಶದಿಂದ, ಈ ಖಂಡನೆಯಿಂದ, ಈ ತಿದ್ದುಪಾಟಿನಿಂದ, ಈ ನೀತಿ ಶಿಕ್ಷೆಯಿಂದ ದೇವ ಮನುಷ್ಯನು ಪ್ರವೀಣನಾಗಿ, ಹಲ್ಲೆಲೂಯಾ, ಪ್ರವೀಣನಾಗಿ ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸನ್ನದ್ಧನಾಗುವನು. ಹಲ್ಲೆಲೂಯಾ. ನಾವು ವಾಕ್ಯ ಕೇಳಿ ನೀತಿ ಮಾರ್ಗವನ್ನು ಪಡ್ಕೊಂಡು ಮನೇಲಿ ಹೋಗಿ ಮಲಗಲಿಕ್ಕೆ ಅಲ್ಲ, ಇನ್ನು ಸೈಲೆಂಟ್ ಆಗಲಿಕ್ಕೆ ಅಲ್ಲ, ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ನಾವು
ಬಡಿದೆದ್ದು ಎದ್ದೇಳುವುದಕ್ಕಾಗಿ. ಹಾಲೆಲೂಯ. ಅದಕ್ಕೋಸ್ಕರವೇ ಈ ಉಪದೇಶ, ಅದಕ್ಕೋಸ್ಕರವೇ ಈ ಮಾರ್ಗದರ್ಶನ. ಈ ಉಪದೇಶ ಮಾರ್ಗದರ್ಶನವೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನಾವು ಪ್ರವೀಣರಾಗಿ ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸಿದ್ಧರಾಗಬೇಕು. ಸತ್ಕಾರ್ಯ ಮಾಡುವುದು ಅನ್ನೋದು ಅದೇ ಪ್ರವೀಣತೆ. ಒಬ್ಬ ಆತ್ಮಿಕ ಮೆಚ್ಯೂರಿಟಿಗೆ ಬಂದಿದ್ದಾನಂದರೆ ಅವನು ಇನ್ನೊಬ್ಬರಿಗೆ ಸತ್ಕಾರ್ಯ ಮಾಡುವನು, ಇನ್ನೊಬ್ಬರಿಗೆ ಪ್ರಯೋಜನವುಳ್ಳವನು, ತನ್ನ ಕುಟುಂಬಕ್ಕೆ ಪ್ರಯೋಜನವುಳ್ಳವನು. ಹಾಲೆಲೂಯ. ತನ್ನ ಬೀದಿಗೆ ಪ್ರಯೋಜನವುಳ್ಳವನು, ತನ್ನ ಸಮಾಜಕ್ಕೆ ಪ್ರಯೋಜನ, ಅವನಿಂದ ಉಪಕಾರ, ಉಪಯೋಗ, ಪ್ರಯೋಜನ ಇದೆ. ಹಾಲೆಲೂಯ. ಒಬ್ಬನು ಪ್ರವೀಣತೆಗೆ ಬಂದವನೆಂದರೆ ಅವನು 4 ಜನರಿಗೆ ಪ್ರಯೋಜನ ಆದವನು. ಹಾಲೆಲೂಯ. ಅದಕ್ಕೆ ದೇವರ ವಾಕ್ಯ ನಮಗಿರೋದು, ನಮ್ಮನ್ನು ಆ ಲೆವೆಲ್ಗೆ ತಗೊಂಡು ಬರಲಿಕ್ಕೆ. ಹಾಲೆಲೂಯ. ಪ್ರವೀಣತೆ ಅಂದರೆ ಏನು? ಆತ್ಮಿಕ ವಿಷಯದಲ್ಲಿ ನಾವು 4 ಜನರಿಗೆ ಪ್ರಯೋಜನವುಳ್ಳವರಾಗಿದ್ದರೆ ನಾವೇ ಮೆಚ್ಯೂರ್ಡ್ ಪೀಪಲ್. ಹಾಲೆಲೂಯ. ಚೆನ್ನಾಗಿ ಆಲೋಚನೆ ಮಾಡಿ. ನಮ್ಮಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಬೀದಿಗೆ, ನಮ್ಮ ದೇಶಕ್ಕೆ ಏನು ಲಾಭ? ನಮ್ಮಿಂದ ಏನು ಲಾಭ? ಏನಾದರೂ ಪ್ರಯೋಜನ ಇದೆಯಾ? ಇದ್ದರೆ ನೀವು ಮೆಚ್ಯೂರಿಟಿಗೆ ಬಂದಿದ್ದೀರಿ. ಪ್ರಯೋಜನ ಇಲ್ಲ ಅಂದರೆ ಇನ್ನು ಮೆಚ್ಯೂರಿಟಿಗೆ ಬಂದಿಲ್ಲ, ಪ್ರವೀಣತೆಗೆ ಬಂದಿಲ್ಲ. ಇನ್ನೊಂದು ವಚನವನ್ನು ಓದಿ, 2 ಕೊರಿಂಥ 9ನೇ ಅಧ್ಯಾಯ 8ನೇ ವಚನ. 2 ಕೊರಿಂಥ 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಹಾಲೆಲೂಯ. ವಾಕ್ಯ ಚೆನ್ನಾಗಿ ಗಮನಿಸ್ರಿ. ದೇವರು ಧಾರಾಳವಾಗಿ ಅನುಗ್ರಹ ಮಾಡ್ತಾನಂತೆ. ಅದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ನಾವು ಎಲ್ಲ ಕಾರ್ಯಗಳಲ್ಲೂ ಪರಿಪೂರ್ಣತೆ ಉಳ್ಳವರಾಗಿ ಮನೆಯಲ್ಲಿ ಮಲ್ಕೋಬೇಕು ಅಥವಾ ಬರೀ ಸ್ತೋತ್ರ ಮಾತ್ರ ಮಾಡ್ಕೊಂಡಿರ್ಬೇಕು, ಪ್ರಾರ್ಥನೆ ಮಾತ್ರ ಮಾಡ್ಕೊಂಡಿರಬೇಕು? ಇಲ್ಲ, ಅದೆಲ್ಲ ಬೇಕು. ಪ್ರಾರ್ಥನೆ ಬೇಕು, ವಾಕ್ಯ ಬೇಕು, ಇದೆಲ್ಲ ಆಗಿ ಅಲ್ಟಿಮೇಟ್ ರಿಸಲ್ಟ್ ಈಸ್ ಸಕಲ ಸತ್ಕಾರ್ಯ, ಸಕಲ ವಿಧವಾದ ಸತ್ಕಾರ್ಯ. ಕೆಲವರು ಮನೇಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, 5 ಪೈಸಾ ಪ್ರಯೋಜನ ಇಲ್ಲ ತಂದೆ ತಾಯಿಗಳಿಗೆ, ತಲೆ ತಿಂತಾ ಇರ್ತಾರೆ. ಪ್ರಾರ್ಥನೆ ಮಾತ್ರ ಸೂಪರಾಗಿ, ಚರ್ಚ್ನಲ್ಲಿ ಗಿಟಾರು, ಕೀಬೋರ್ಡು, ಒಳ್ಳೆ ಕ್ವಾಯರ್ನಲ್ಲಿ ಚೆನ್ನಾಗಿ ಹಾಡಾಡೋದು, ಮನೆಗೆ 5 ಪೈಸಾ ಪ್ರಯೋಜನ ಇಲ್ಲ. ತಲೆ ತಿಂತಾ ಇರ್ತಾರೆ, ಮಮ್ಮಿ ಡ್ಯಾಡಿ ತಲೆ ತಿಂತಾ ಇರ್ತಾರೆ. ಸ್ಕೂಲಲ್ಲಿ ತಲೆ ತಿಂತಾ ಇರ್ತಾರೆ. ಅದಕ್ಕೆ ಈ ಒಂದು ಪ್ರಾರ್ಥನೆ, ಉಪವಾಸ, ವಾಕ್ಯ ಇದೆಲ್ಲ ಬಂದಿದೆ ಅಂತಂದರೆ, ನಿಜವಾಗ್ಲೂ ನಾವು ವಾಕ್ಯೋಪದೇಶ ಹೊಂದಿದ್ದೀವಿ ಅಂದರೆ, ನಿಜವಾಗ್ಲೂ ಆತ್ಮಿಕವಾಗಿ ಇದ್ದೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ದ ಅಲ್ಟಿಮೇಟ್ ರಿಸಲ್ಟ್ ಈಸ್ ದ ಸತ್ಕಾರ್ಯ. ಹಲ್ಲೆಲೂಯಾ. ದೇವರು ಹೇರಳವಾದ ದಾನಗಳನ್ನು ನಿಮಗೆ ಕೊಟ್ಟಿದ್ದಾನೆ. ಇದರಿಂದ ನೀವು ಪರಿಪೂರ್ಣವುಳ್ಳವರಾಗಿದ್ದೀರಿ. ಆ ಪರಿಪೂರ್ಣವುಳ್ಳವರಾಗಿದ್ದೀರಿ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಿಮ್ಮ ಸತ್ಕಾರ್ಯದಿಂದಲೇ ಗೊತ್ತಾಗುತ್ತೆ. ನಿಮ್ಮಲ್ಲಿ ಸತ್ಕಾರ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಪರಿಪೂರ್ಣರಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದ ಉಪದೇಶ, ಖಂಡನೆ, ತಿದ್ದುಪಾಟು ಎಲ್ಲವನ್ನ ಹೊಂದಿದವನು ಪ್ರವೀಣತೆಗೆ ಬಂದವನು. ಪ್ರವೀಣತೆಗೆ ಬಂದಿದ್ದಾನೆ ಅಂತ ಹೇಳಿ ಹೇಗೆ ನಮ್ಗೆ ಗೊತ್ತಾಗುತ್ತೆ? ಸಕಲ ವಿಧವಾದ ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವನಾಗಿದ್ದಾನೆ. ನಿಜವಾಗ್ಲೂ ಒಳ್ಳೆ ವಾಕ್ಯೋಪದೇಶ ಹೊಂದಿದವರು ಅವರ ಕುಟುಂಬಕ್ಕೆ ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ಸುಮ್ಮನೆ ಚರ್ಚ್ನಲ್ಲಿ ಬಂದು ಕೈ ಎತ್ತಿ ಆರಾಧನೆ ಮಾಡಿಬಿಟ್ರೆ ಸಾಕಾಗಲ್ಲ. ಅದರ ರಿಸಲ್ಟ್ ನಮ್ಮ ಮನೆಯಲ್ಲಿ, ನಮ್ಮ ಬೀದಿಯಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ, ನಮ್ಮ ಕ್ರಿಯೆಯಲ್ಲಿ ಗೊತ್ತಾಗಬೇಕು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಭಕ್ತಳು ಇದ್ದಳು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 36ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯ 9:36, ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳು ತಬಿತಾ ಎಂಬ ಒಬ್ಬ ಶಿಷ್ಯಳು, ಅಲ್ಲಿ ವಾಕ್ಯ ಹೇಳಿದೆ, ಶಿಷ್ಯಳು ಇದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕಾ ಎಂದರ್ಥ. ಆಕೆಯು, ಚೆನ್ನಾಗಿ ಗಮನಿಸಿ, ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆಕೆ ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು.
ಶಿಷ್ಯಳು ಅಂತ ಒಬ್ಬಳಿದ್ರೆ, ಶಿಷ್ಯನು ಅಂತ ಒಬ್ಬನಿದ್ದರೆ ಆ ಹೆಸರಿಗೆ ಒಂದು ಅಲಂಕಾರನೇ ಸತ್ಕ್ರಿಯೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 39ನೇ ವಚನದಲ್ಲಿ ಪೇತ್ರನಲ್ಲಿಗೆ ಬಂದಾಗ ಮೇಲಂತಸ್ತಿಗೆ ಕರ್ಕೊಂಡೋದ್ರು ಅವನನ್ನು. ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೊರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಯನ್ನು ಮೇಲಂಗಿಯನ್ನು ತೋರಿಸಿದ್ರು. ಈ ರೀತಿ ಇದು ನಮಗೆ ಕೊಟ್ಟಳು, ಇದು ನಮಗೆ ಉಪಕಾರ ಮಾಡಿದಳು, ಈ ರೀತಿ ನಮಗೆ ಸಹಾಯ ಮಾಡಿದಳು, ಈ ರೀತಿ ನಮ್ಮನ್ನು ಸಂತೈಸಿದಳು, ಈ ರೀತಿ ನಮಗೆ ಉಪಕಾರ ಮಾಡಿದಳು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗ. ಸತ್ಕ್ರಿಯೆ ನೀವು ಸತ್ತ ಮೇಲೂ ಮಾತಾಡುತ್ತೆ. ನಿಮ್ಮ ಸತ್ಕ್ರಿಯೆ ನೀವು ಸತ್ತ ಮೇಲೂ ಮಾತಾಡುತ್ತೆ. ದೊರ್ಕಳು ಸತ್ತು ಹೋಗ್ಬಿಟ್ಲು, ಅಂದರೆ ಆಕೆ ಕ್ರಿಯೆ ಮಾತಾಡ್ತಾ ಇತ್ತು. ಇದಕ್ಕಾಗಿಯೇ ನಮಗೆ ಉಪದೇಶ ಇರೋದು, ತಿದ್ದುಪಾಟಿ ಇರೋದು, ಖಂಡನೆ ಇರೋದು, ಎಲ್ಲ ಇರೋದು ಏನಕ್ಕೆ? ಇದೆಲ್ಲವನ್ನು ಪಡ್ಕೊಂಡು ನಾವು ಪ್ರವೀಣತೆಗೆ ಬರಬೇಕು. ನಿಜವಾದ ಪ್ರವೀಣತೆ ಅಂದರೆ ಸತ್ಕಾರ್ಯಗಳನ್ನು ಮಾಡುವಂತಹ ಆ ಒಂದು ಸ್ಥಾನದಲ್ಲಿ. ಹಲ್ಲೆಲೂಯಾ, ನಾವು ನಮ್ಮ ಬೀದಿಗೆ ಪ್ರಯೋಜನವುಳ್ಳವರಾಗಿ, ನಮ್ಮ ಕುಟುಂಬಕ್ಕೆ ಪ್ರಯೋಜನವುಳ್ಳವರಾಗಿ, ಮೊದಲು ಹೇಗೋ ಇದ್ದಿರ್ಬೋದು, ಸೋಮಾರಿಯಾಗಿದ್ದಿರ್ಬೋದು, ಆದರೆ ಈಗ ಆಗಲ್ಲ. ನನ್ನಿಂದ ನನ್ನ ಮನೆಗೆ ಉಪಯೋಗ, ನನ್ನಿಂದ ನನ್ನ ಮನೆಗೆ ಪ್ರಯೋಜನ, ನನ್ನಿಂದ ನನ್ನ ಬೀದಿಗೆ ಪ್ರಯೋಜನ, ನನ್ನಿಂದ ನನ್ನ ಗ್ರಾಮಕ್ಕೆ ಪ್ರಯೋಜನ, ನನ್ನಿಂದ ನನ್ನ ದೇಶಕ್ಕೆ ಪ್ರಯೋಜನ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಕೊಲೊಸ್ಸದವರಿಗೆ ಪೌಲನು ಬರೆದ ಪತ್ರಿಕೆಯಲ್ಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಹೇಳ್ತಾನೆ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಏನಂತ ಪ್ರಾರ್ಥನೆ ಮಾಡ್ತೀನಿ? ಓದಿ ಅದನ್ನು. ಕೊಲೊಸ್ಸೆ 1:10 ಓದಿ. ಕೊಲೊಸ್ಸೆ 1:10. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ಇರಬೇಕು. ಹಲ್ಲೆಲೂಯಾ. ತುಂಬ ಇದೆ ಆ ಸೆಂಟೆನ್ಸ್, ತುಂಬ ದೊಡ್ಡ ಸೆಂಟೆನ್ಸು. ಸೊ ಜಸ್ಟ್ ಅಲ್ಲಿ ಗಮನಿಸಿ. ಸಕಲ ಸತ್ಕಾರ್ಯವೆಂಬ ಫಲ. ನಮ್ಮ ಜೀವಿತದಲ್ಲಿ ಫಲ ಏನಾದರೂ ಇದೆ ಅಂತ ಹೇಳಿದ್ರೆ, ಫಲಭರಿತ ಜೀವಿತ ಅಂತ ಹೇಳಿದ್ರೆ, ಸಕಲ ಸತ್ಕಾರ್ಯವನ್ನು ಮಾಡುವವರಾಗಿದ್ರೇ ಅದೇ ಫಲಭರಿತ ಜೀವಿತ. ಅದಕ್ಕಾಗಿಯೇ ವಾಕ್ಯೋಪದೇಶ, ಅದಕ್ಕಾಗಿಯೇ ತಿದ್ದುಪಾಟು, ಅದಕ್ಕಾಗಿಯೇ ಖಂಡನೆ, ಅದಕ್ಕಾಗಿ ಸಕಲ ವಿಧವಾದ ದೇವರ ಆಶೀರ್ವಾದಗಳು, ದಾನಗಳು, ವರದಾನಗಳೆಲ್ಲ ಅದಕ್ಕಾಗಿಯೇ. ನಾವು ಸತ್ಕ್ರಿಯೆ ಮಾಡುವವರಾಗಿರಬೇಕು ಅನ್ನೋದಕ್ಕಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ತಿಮೋತಿ 3ನೇ ಅಧ್ಯಾಯ 16-17 ನಾವು ನೋಡ್ತೇವೆ. ವಾಕ್ಯೋಪದೇಶದ ಉದ್ದೇಶವೇ, ಈಗ ಓದಿದ್ದೀವಿ, ವಾಕ್ಯೋಪದೇಶದ ಉದ್ದೇಶವೇ ಸಕಲ ರೀತಿಯಲ್ಲೂ ನಾವು ಸತ್ಕಾರ್ಯ ಮಾಡುವವರಾಗಿರಬೇಕನ್ನುವುದಕ್ಕಾಗಿ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಫೆಸ 2:10 ಓದಿ. ಎಫೆಸ 2:10. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅದಕ್ಕಾಗಿಯೇ ಸೃಷ್ಟಿ ಮಾಡಿದನು. ಅದರಿಂದಾಗಿ ನಾವು ವಾಕ್ಯೋಪದೇಶ, ಪ್ರಾರ್ಥನೆ, ಉಪವಾಸ ಎಲ್ಲ ಮಾಡುವುದು ನಾವು ಆ ಪರಿಪಕ್ವತೆಗೆ ಬರುವುದಕ್ಕಾಗಿ. ಇವತ್ತು ಯಾರಾದರೂ ಮೆಚ್ಯೂರ್ಡ್ ಪರ್ಸನ್ ಇದ್ದಾನೆಂದರೆ ಅವನು 4 ಜನರಿಗೆ ಉಪಯೋಗವುಳ್ಳವನು. ಸುಮ್ಮನೆ ಯಾರನ್ನೂ ನೋಡಿ ಇವರು ಮೆಚ್ಯೂರ್ಡ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು ಪ್ರವೀಣನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಪ್ರವೀಣನು ಇದ್ದಾನೆ ಅಂತ ಹೇಳಿದ್ರೆ ಅವನು 4 ಜನರಿಗೆ ಉಪಯೋಗವುಳ್ಳವನು, ಸತ್ಕಾರ್ಯಗಳನ್ನು ಮಾಡುವವನು. ಹಲ್ಲೆಲೂಯಾ, ದೇವರು ಆ ರೀತಿಯಾಗಿಯೇ ಆಶೀರ್ವಾದ ಮಾಡ್ತಾರೆ. ಫಿಲೆಮೋನ 1ನೇ ಅಧ್ಯಾಯ ಇರೋದು 10ನೇ ವಚನ 11ನೇ ವಚನಗಳನ್ನು ಓದಿ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸೀಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಮೊದಲು ಅಪ್ರಯೋಜಕನಾಗಿದ್ದನು, ಈಗ ನಾನು ಅವನಿಗೆ ಉಪದೇಶ ಕೊಟ್ಟ ಮೇಲೆ, ಅವನಿಗೆ ಮಾರ್ಗದರ್ಶನ ಕೊಟ್ಟ ಮೇಲೆ, ಈಗ ನಿನಗೂ ಪ್ರಯೋಜಕನು, ನನಗೂ ಪ್ರಯೋಜಕ. ನಿಜವಾಗ್ಲೂ ನಮ್ಮ ಹಳೆ ಜೀವನ ಹೆಂಗೆ ಬೇಕಾದ್ರೂ ಇರ್ಬೋದು, ಅದು ಹೋಯ್ತು, ಮುಗೀತು ಬಿಡ್ರಿ. ಆದರೆ ಈಗ ಕರ್ತನಲ್ಲಿ ಬಂದಿದ್ದೇವೆ, ನಾವು ಪ್ರಯೋಜಕರಾಗಿ, ಇತರರಿಗೆ ಪ್ರಯೋಜನವುಳ್ಳವರಾಗಿ.
ಇತರರಿಗೆ ಆಶೀರ್ವಾದದಾಗಿ ಸತ್ಕಾರ್ಯಗಳನ್ನು ಮಾಡುವವರಾಗಿ ಕಾಣಿಸಿಕೊಳ್ಳಬೇಕೆಂಬುದು ದೇವರ ಉದ್ದೇಶ ಆಗಿದೆ. ಹಲ್ಲೆಲೂಯಾ. ಅದಕ್ಕೆ ತೀತನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಓದ್ತೇವೆ. ತೀತ ತೀತ 3:1 ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕಂತಲೂ ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲಾ ಮನುಷ್ಯರಿಗೆ ಪೂರ್ಣ ಸಾಧು ಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕಂತಲೂ ಅವರಿಗೆ ಜ್ಞಾಪಕ ಕೊಡು. ಅನೇಕ ವಿಷಯಗಳನ್ನು ಹೇಳ್ತೇನೆ. ಅದರಲ್ಲಿ ಒಂದು, ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಬಿ ರೆಡಿ. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಬಿ ರೆಡಿ. ಹಲ್ಲೆಲೂಯಾ ಅಂತ ಅವ್ರಿಗೆ ನೆನಪು ಮಾಡು. ಮರ್ತಗಿರ್ತು ಬಿಟ್ಟರು. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಅವರು ರೆಡಿಯಾಗಿರಲಿ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ಅದೇ 3ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ಓದಿ. ತೀತ 3:8 ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನಂತ ಯಾರಾದರೂ ಹೇಳೋದಾದರೆ ಅವರು ಸತ್ಕಾರ್ಯವನ್ನು ಮಾಡುವುದರಲ್ಲಿ ಜಾಗರೂಕರಾಗಿರಬೇಕು ಅಂತ ಹೇಳಿ ಅವ್ರಿಗೆ ನೀನು ಹೇಳು, ಅವ್ರಿಗೆ ನೆನಪು ಮಾಡಿಕೊಡು, ಅವ್ರಿಗೆ ದೃಢವಾಗಿ ಹೇಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯಾರಾದರೂ ಕ್ರಿಸ್ತ ನಂಬಿಕೆಯಲ್ಲಿದ್ದೀನಿ, ಆತ್ಮಿಕದಲ್ಲಿದ್ದೀನಿ ಅಂತ ಹೇಳಿದರೆ ಆ ಆತ್ಮಿಕತೆಯ ಪರಿಪಕ್ವತೆಯೇ ಸತ್ಕಾರ್ಯದ ಜೀವನ. ನಾವು ಸಕಲ ರೀತಿಯಲ್ಲೂ ಸತ್ಕಾರ್ಯಗಳನ್ನು ಮಾಡುವವರಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇನ್ನೊಂದು ವಚನವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. 2 ಥೆಸಲೋನಿಕ 2ನೇ ಅಧ್ಯಾಯ 17ನೇ ವಚನ. 2 ಥೆಸಲೋನಿಕ 2:17 ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ, ನಿಮ್ಮನ್ನು ದೃಢಪಡಿಸಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ಜನರನ್ನು ಆಶೀರ್ವಾದ ಮಾಡುವಾಗ ಯಾವ ರೀತಿ ಆಶೀರ್ವಾದ ಮಾಡ್ತದೆ? ಸಕಲ ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ನಿಮ್ಮನ್ನು ದೃಢಪಡಿಸಲಿ. ನಾವೆಲ್ಲ ಬರೀ ಮೆಟೀರಿಯಲ್ ಬ್ಲೆಸ್ಸಿಂಗ್ ಅಷ್ಟರಲ್ಲೇ ತೃಪ್ತಿ ಆಗಿಬಿಡ್ತೀವಿ. ಅದೆಲ್ಲ ಬೇಕು, ಇಲ್ಲ ಅಂತಲ್ಲ, ಖಂಡಿತ ಬೇಕು. ನಿಮಗೆ ಕಾರು ಬೇಕು, ಬೈಕ್ ಬೇಕು, ಮನೆ ಬೇಕು, ಸೈಟ್ ಬೇಕು, ಎಲ್ಲ ಬೇಕು. ಆದರೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಈ ನಿಟ್ಟಿನಲ್ಲಿ ಬೆಳಗಬೇಕು. ಸದ್ವಾಕ್ಯದಲ್ಲಿ, ಸತ್ಕಾರ್ಯದಲ್ಲಿ ಬೆಳಗಬೇಕು. ದೇವರ ಮನುಷ್ಯನು ಇದರಿಂದ, ಈ ವಾಕ್ಯೋಪದೇಶದಿಂದ ಶಿಕ್ಷಿತನಾಗಿ, ಉಪದೇಶಿಸಲ್ಪಟ್ಟವನಾಗಿ, ಖಂಡಿಸಲ್ಪಟ್ಟವನಾಗಿ, ತಿದ್ದುಪಾಟನ ಹೊಂದಿದವನಾಗಿ ಪ್ರವೀಣತೆಗೆ ಬರ್ತಾನೆ. ಆ ಪ್ರವೀಣತೆಗೆ ಬಂದು ಆ ಪ್ರವೀಣತೆಯನ್ನು ಸತ್ಕಾರ್ಯದಲ್ಲಿ ಪ್ರಕಟ ಮಾಡ್ತಾನೆ. ಹಲ್ಲೆಲೂಯಾ. ಅದರಿಂದ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಸತ್ಕಾರ್ಯದಿಂದ ನಮ್ಮ ಪ್ರವೀಣತೆಯನ್ನು ನಾವು ಪ್ರದರ್ಶಿಸಲು ಸಹಾಯ ಮಾಡಪ್ಪ. ನಾವು ಸ್ತೋತ್ರ ಮಾಡಿದಷ್ಟಕ್ಕೆ ಸಾಕಾಗೋದಿಲ್ಲ. ನಾವು ಆರಾಧನೆಯಲ್ಲಿ ಭಾಗವಹಿಸ್ತೇವೆ, ವಾಕ್ಯ ಓದ್ತೇವೆ ಅಂತ ಹೇಳಿಬಿಟ್ರೆ ಸಾಕಾಗಲ್ಲಪ್ಪ. ಇದರ ರಿಸಲ್ಟ್ ಲೋಕದಲ್ಲಿ ಪ್ರಕಟ ಆಗಬೇಕು. ನಾವು ವಾಕ್ಯ ಓದುವುದು, ಪ್ರಾರ್ಥನೆ ಮಾಡುವುದು, ಆತ್ಮಿಕವಾಗಿ ಜೀವಿಸ್ತಾ ಇದ್ವಿ ಅನ್ನುವುದು ನಮ್ಮ ಕ್ರಿಯೆಯಲ್ಲಿ ಸತ್ಕಾರ್ಯವಾಗಿ ಪ್ರಕಟ ಆಗಬೇಕು ಸ್ವಾಮಿ. ಅದೇ ನಮ್ಮ ಪ್ರವೀಣತೆ. ನಾವು ವಾಕ್ಯ ಓದಿ ಮೆಚ್ಯೂರಿಟಿಗೆ ಬಂದಿದ್ದೀವಿ, ಪ್ರಾರ್ಥನೆ ಮಾಡಿ ಪರಿಪಕ್ವತೆಗೆ ಬಂದಿದ್ದೀವಿ, ದೇವರಿಗೆ ಮೆಚ್ಚುಗೆಯಾಗಿ ನಡೆದು ಪರಿಪಕ್ವತೆಯಲ್ಲಿ ಇದ್ದೀವಿ ಅನ್ನುವುದಕ್ಕೆ ನಮ್ಮ ಸತ್ಕಾರ್ಯಗಳೇ ಗುರುತು. ಥ್ಯಾಂಕ್ ಯು. ನಮಗೆ ಆ ಸತ್ಕಾರ್ಯಗಳನ್ನು ಪ್ರದರ್ಶಿಸಲು ಸಹಾಯ ನೀಡು ಕರ್ತನೆ. ನಾವು ಪ್ರವೀಣರಾಗಿರುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಆತ್ಮಿಕ ಪರಿಪಕ್ವತೆಯಲ್ಲಿ ಇದ್ದೇನೆ ಅನ್ನುವವನು ಅವನು ಸಕಲ ರೀತಿಯಲ್ಲೂ ಸತ್ಕಾರ್ಯವನ್ನು ಮಾಡುವವನು ಅಂತ ಹೇಳಿ ಇವತ್ತು ನಾವು ಓದಿದ ವಾಕ್ಯಗಳಿಂದ ನಮಗೆ ಸ್ಪಷ್ಟವಾಗಿದೆ ಸ್ವಾಮಿ. ಯಾರಾದರೂ
ಪ್ರವೀಣನು ಇದ್ದಾನೆ ಅಂತ ಹೇಳಿದ್ರೆ ಅವನು ಸತ್ಕಾರ್ಯಗಳನ್ನು ಮಾಡುವವನು. ಥ್ಯಾಂಕ್ ಯು. ನಮ್ಮ ಜೀವಿತವನ್ನು ಆ ರೀತಿಯಾಗಿ ಮಾರ್ಪಡಿಸು. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ಸತ್ಕಾರ್ಯಗಳನ್ನು ಮಾಡುವವರಾಗಿ ಬೆಳಗುವಂತೆ ಸಹಾಯ ನೀಡಪ್ಪ. ವಾಕ್ಯದಲ್ಲಿ ಪ್ರವೀಣತೆಯನ್ನು ಹೊಂದಿ, ಉಪದೇಶವನ್ನು ಹೊಂದಿ, ಖಂಡನೆಯನ್ನು, ತಿದ್ದುಪಾಟನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸನ್ನದ್ಧರಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸನ್ನದ್ಧರಾಗಿ ಪ್ರವೀಣತೆಯನ್ನು ಮೆರೆಯಲಿ ಸ್ವಾಮಿ. ಹಾಲೆಲೂಯ. ಪ್ರವೀಣತೆಯನ್ನು ಮೆರೆಯಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರು ಪ್ರವೀಣರಾಗಿ ಬೆಳಗುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಸತ್ಕಾರ್ಯಗಳು ಬಲವಾಗಿ ಕಂಡು ಬರಲಿ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ತನ್ನ ಕುಟುಂಬದಲ್ಲಿ ಮೊದಲನೇದಾಗಿ ಸತ್ಕಾರ್ಯವನ್ನು ಪ್ರಕಟಿಸಲಿ, ತನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ, ತಮ್ಮ ಬೀದಿಗೆ ಸತ್ಕಾರ್ಯವನ್ನು ಪ್ರಕಟಿಸುವವರಾಗಿ, ತಮ್ಮ ಸಮಾಜಕ್ಕೆ ಸತ್ಕಾರ್ಯವನ್ನು ಮಾಡುವವರಾಗಿ ಪ್ರತಿಯೊಬ್ಬರು ಬೆಳಗುವಂತೆ ನೀವು ಅನುಗ್ರಹ ಕೊಡಿ. ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ. ಈ ದಿನದ ಹೋಗೋಣ ಬರೋಣಗಳಲ್ಲಿ ಜೊತೆಗಿರು. ಕೈಯಿಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ಈ ದಿನ ಯಶಸ್ಸಿನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ, ಸಮಾಧಾನದ ದಿನ ಅಂತ ಘೋಷಣೆ ಮಾಡ್ತೇವೆ, ಅಭಿವೃದ್ಧಿಯ ದಿನ ಅಂತ ಘೋಷಣೆ ಮಾಡ್ತೇವೆ, ನಿನ್ನ ಕೃಪೆಯನ್ನು ಸವಿಯುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ, ವಾಕ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ ಸ್ವಾಮಿ, ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ನಡೆಸಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.